ಈ ಒಂದು ಜನ್ಮ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅವರು 78 ವರುಷದ ತನಕ ಜೀವನವನ್ನು ಸಾಗಿಸ್ತಾರೆ. ಅದರಲ್ಲಿ ಮೊದಲನೇ ಹುಟ್ಟಿದಂತಹ ಸಮಯದಲ್ಲಿ ಈ ಒಂದು ವ್ಯಕ್ತಿಗಳು ಅಂದರೆ ಮಕ್ಕಳು ಆದಂಥ ಸಮಯದಲ್ಲಿ 1ನೇ ವಯಸ್ಸಿನಲ್ಲಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಹರಿದಾಡುವಂತಹದ್ದು ಇತ್ಯಾದಿಗಳು ಉಂಟಾಗಿ 3ನೇ ವಯಸ್ಸಿನಲ್ಲಿ ಇವರು ದೃಢತೆಯಿಂದ ನಿಂತು ನಡೆಯುವ ಹಾಗೆ, ಅನಂತರದಲ್ಲಿ ಆ ಶಾಲಾಭ್ಯಾಸ ಇತ್ಯಾದಿಗಳಲ್ಲಿ ತೊಡಕೊಳ್ತಾರೆ. 6ನೇ ವಯಸ್ಸಿನಲ್ಲಿ 1ನೇ ಕ್ಲಾಸಿನಲ್ಲಿ ಓದುವಂತಹ ಒಂದು ಸಮಯ ಹೇಳ್ತಕ್ಕಂಥದ್ರಲ್ಲಿ ಇವರಿಗೆ ಅಭ್ಯಾಸ ಹೇಳ್ತಕ್ಕಂಥದ್ದು ತಲೆಗೆ ಹತ್ತೋದಿಲ್ಲ. ಆದರೆ ಇಂತಹ ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂತ ಕೇಳಿದರೆ, ಶಾಲೆಗೆ ಹೋಗ್ತಾರೆ, ಸುಮ್ಮನೆ ಮನೆಗೆ ಬರ್ತಾರೆ. ಆ ರೀತಿಯಾದಂತಹ ವರ್ತನೆಯಲ್ಲಿ 1ನೇ ಕ್ಲಾಸಿನ ಪೂರ್ತಿ ಮಾಡ್ತಾರೆ. ಅದರ ಮಧ್ಯದಲ್ಲಿ ಸಣ್ಣದಾದಂಥ ಪೆಟ್ಟು ಇತ್ಯಾದಿಗಳನ್ನು ಇವರು ಮಾಡಿಕೊಳ್ತಾರೆ. ತದನಂತರದಲ್ಲಿ 2ನೇ ಕ್ಲಾಸು, 3ನೇ ಕ್ಲಾಸು, ಹೀಗೆ 5ನೇ ಕ್ಲಾಸು ಅಂತ ಹೇಳಿದರೆ ಹೆಚ್ಚು ಕಡಿಮೆಯಾಗಿ 10 ವರ್ಷದ ತನಕ ಇವರು ಅಭ್ಯಾಸದಲ್ಲಿ ಹಿನ್ನಡೆಯನ್ನು ಕಾದುಕೊಳ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಎಲ್ಲರ ನಿಂದನೆಗಳಿಗೂ ಕೂಡ ಇವರು ಪಾತ್ರರಾಗ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಯಾವ ಕೆಲಸವನ್ನು ಕೂಡ, ಅದರಲ್ಲೂ ಅಭ್ಯಾಸದ ಕೆಲಸದಲ್ಲಿ ನೀಟಾಗಿ ಮಾಡುವುದಿಲ್ಲ. ಆನಂತರದಲ್ಲಿ ಮಿಕ್ಕಿದಂತಹ ಏನಾದರೂ ಒಂದು ಆ ವಯಸ್ಸಿನಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹೇಳಿದರೆ ತುಂಬ ನೀಟಾಗಿ ಹೇಗೆ ಎಲ್ಲಿ ಇಟ್ಟರೆ ಏನಾಗತ್ತೆ ಅಂತ ಹೇಳಿದಾಗಿ ಭಾವಿಸ್ಕೊಂಡು ಅಲ್ಲೇ ಇಟ್ಟುಕೊಂಡು ಹೋಗ್ತಕ್ಕಂಥದ್ದು. ತದನಂತರದಲ್ಲಿ 10ನೇ ವಯಸ್ಸಿನಲ್ಲಿ ಅವರು ಮುಂದಕ್ಕೆ ಸಾಗ್ತಾರೆ. ಸಾಗಿದಾಗಲೂ ಅಭ್ಯಾಸದಲ್ಲಿ ಮಧ್ಯಮವಾದಂಥ ಅಭ್ಯಾಸ, ಆದರೆ ನಪಾಸು ಹೇಳ್ತಕ್ಕಂಥದ್ದು ಆಗುವುದಿಲ್ಲ. ವಿಶೇಷವಾಗಿ ಆಸಕ್ತಿ ಹೇಳ್ತಕ್ಕಂಥದ್ದು ಇಲ್ಲದೇ ಇದ್ದರೂ ಕೂಡ ಕೆಲವೊಂದು ಹಠ ಮತ್ತು ಚಟದ ಮಧ್ಯದಲ್ಲಿ, ಆ ಸಮಯದಲ್ಲಿ ಸ್ವಲ್ಪ ಚಟದ ರೀತಿಯಲ್ಲಿ ಕೂಡ ಇರ್ತಾರೆ. ಇದ್ದು ಹಠ ಹೇಳ್ತಕ್ಕಂಥದ್ದು ವಿಪರೀತವಾಗಿ ಇಟ್ಕೊಂಡು ಇವರು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಆಗ ಅವರಿಗೆ 15ನೇ ವಯಸ್ಸು. ಆಗ ವಿದ್ಯಾಕಂಟಕ ಹೇಳ್ತಕ್ಕಂಥದ್ದು ಬರ್ತದೆ. ಆ ಒಂದು ಸಮಯದಲ್ಲಿ ಯಾರೇ ಏನೇ ಹೇಳಿ, ಮಾಸ್ತರಾಗಿರ್ಬೋದು ಅಥವಾ ಮನೆಯವರಾಗಿರ್ಬೋದು, ಜನರಾಗಿರ್ಬೋದು, ಏನೇ ಹೇಳಿದರೂ ಕೂಡ ಒಂದು ಚೂರು ಅದಕ್ಕೆ ತಲೆಯನ್ನು ಕೆಡಿಸಿಕೊಳ್ಳದಂತಹ ರೀತಿಯಲ್ಲಿ ಇವರು ಶಾಲೆಗೆ ಹೋಗೋದನ್ನು ಮೊಟಕನ್ನು ಮಾಡ್ತಾರೆ. ಮಾಡಿ ಅದರ ನಂತರದಲ್ಲಿ ಹೇಗಾದರೂ ಮಾಡಿ ತಾನು ಮನೆಯವರಿಗೆ ನೆರವಾಗಬೇಕು, ಸಹಾಯವನ್ನು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಿದರೆ ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಕೆಲಸಕ್ಕೆ ಕೈಯನ್ನು ಹಾಕ್ತಾರೆ. ಆ ಕೆಲಸವು ಕೂಡ ಆಗಿರುವುದಿಲ್ಲ. ವರ್ಷಗಟ್ಟಲೆ ಪ್ರಯತ್ನವನ್ನು ಮಾಡ್ತಾರೆ, ಆಗುವುದಿಲ್ಲ, ಕೈ ಸುಟ್ಟುಕೊಳ್ತಾರೆ. ಇದೇ ಥರದಲ್ಲಿ 20 ವರ್ಷದ ತನಕ 4 ರೀತಿಯಾದಂಥ ಕೆಲಸವನ್ನು ಮಾಡಿಕೊಂಡು ಕೈಯನ್ನು ಸುಟ್ಕೊಳ್ತಾರೆ. ತದನಂತರದಲ್ಲಿ 20ನೇ ವಯಸ್ಸು ಅಂತ ಹೇಳಿದರೆ 21ನೇ ವಯಸ್ಸಿನಲ್ಲೇ ಇವರಿಗೆ ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವುದಾಗಿ ತೀರ್ಮಾನವನ್ನು ಮಾಡುತ್ತಾರೆ. ಅಲ್ಲಿ ಇಲ್ಲಿ ಅಂತ ಹೇಳಿ ಹೇಗೋ ಕಷ್ಟವನ್ನು ಪಟ್ಟು ಒಂದು ಅಂಗಡಿ ಹೇಳ್ತಕ್ಕಂಥದ್ದನ್ನು ಮಾಡಿಕೊಳ್ತಾರೆ. ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಉಳಿತನ ಕಾಣ್ತಾರೆ. ಸಾಲ ಸಂಬಂಧಾದಿಗಳನ್ನು 23ನೇ ವಯಸ್ಸಿಗೆ ಅವರು ತೀರಿಸ್ಕೊಳ್ತಾರೆ. ತದನಂತರದಲ್ಲಿ 26ರಲ್ಲಿ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಮತ್ತು 4 ಜನರಿಗೆ ಕೆಲಸವನ್ನು ಕೊಡಬೇಕು ಅಂತ ಹೇಳುವುದಾಗಿ ತೀರ್ಮಾನವನ್ನು ಮಾಡ್ತಾರೆ. ಜೊತೆಯಲ್ಲಿ ಆಗ ಒಂಚೂರು ಸಹಾಯ ಸಹಕಾರಾದಿಗಳು ಜನರಿಂದನೂ ಕೂಡ ಸಿಗ್ತದೆ. ಅದನ್ನು ತೆಗೆದುಕೊಂಡು ಅವರು ಅದನ್ನು ದೊಡ್ಡದಾಗಿ ಮಾಡ್ತಾರೆ. ಮಾಡಿದಾಗ 4 ಜನರಿಗೆ ಕೆಲಸ ಹೇಳ್ತಕ್ಕಂಥದ್ದನ್ನು ಕೊಟ್ಟು ಸಾಗ್ತಾರೆ. 27ಕ್ಕೆ ಅಂದರೆ ಇವರ 27ನೇ ವಯಸ್ಸಿನಲ್ಲಿ ಅವರ ಕಾಲುಗಳಿಗೆ ಆಕ್ಸಿಡೆಂಟ್ ಹೇಳ್ತಕ್ಕಂಥದ್ದಾಗಿ ಪೆಟ್ಟು ಹೇಳ್ತಕ್ಕಂಥದ್ದಾಗ್ತದೆ. ಒಂದು 6ರಿಂದ 8 ತಿಂಗಳುಗಳ ತನಕ ಬಳಲಿಕೆಯಲ್ಲಿ ಕಾಲವನ್ನು ಅಂದುತ್ತಾರೆ. ತದನಂತರದಲ್ಲಿ
ಚೇತರಿಸಿಕೊಳ್ತಾರೆ. 29ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲನ್ನು ಇಡ್ತಾರೆ. ಆನಂತರದಲ್ಲಿ ಜೀವನ ಹೇಳ್ತಕ್ಕಂಥದ್ದು ಸುಗಮವಾಗಿ ನಡೀತಾ ಇದ್ದರೂ ಆಗಾಗ ಸ್ವಲ್ಪ ಏರುಪೇರತೆ ಹೇಳ್ತಕ್ಕಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಂತೆ ಇದ್ದರೂ ಕೂಡ ಅದು ಸರಿದೂಗಿಸ್ಕೊಂಡು ಹೋಗ್ತಾರೆ. 31ನೇ ವಯಸ್ಸಿಗೆ ಒಂದು ಮಗುವಿಗೆ ತಂದೆ ಹೇಳ್ತಕ್ಕಂಥವ್ರು ಆಗ್ತಾರೆ, ಅಥವಾ ಒಂದು ಮಗು ಹೇಳ್ತಕ್ಕಂಥ ಜನನೂ ಆಗುತ್ತದೆ. ವಾದ ನಂತರದಲ್ಲಿ 38 ವಯಸ್ಸಿನಲ್ಲಿ ಅವರು 2 ಮಕ್ಕಳಿಗೆ ಜನ್ಮದಾತರಾಗ್ತಾರೆ. ತದನಂತರದಲ್ಲಿ ಆ ಲಾಲನೆ ಪಾಲನೆ ಜೊತೆಯಲ್ಲಿ ಮನೆ ಹೇಳ್ತಕ್ಕಂಥದ್ದನ್ನು ಒಂದು ನಿರ್ಮಾಣವನ್ನು ಕೂಡ ಮಾಡ್ತಾರೆ, ಖರೀದಿಯನ್ನು ಮಾಡಿ. ಅದರಿಂದ ಒಟ್ಟಿನಲ್ಲಿ ಜೀವನ ಹೇಳ್ತಕ್ಕಂಥದ್ದನ್ನು ಸಾಗಿಸ್ಕೊಂಡು ಹೋಗ್ತಾರೆ. ತದನಂತರದಲ್ಲಿ 39ರ ಸಮಯದಲ್ಲಿ ಮತ್ತೊಂದು, ಅಂದರೆ ಪಿತ್ರಾರ್ಜಿತ ಜಾಗದಲ್ಲಿ ಮನೆಯನ್ನು ಹಿಂದೆ ಕಟ್ಟಿದರೆ ಈಗ ಅವರೇ ಸ್ವಂತಾಗಿ 39ನೇ ವಯಸ್ಸಿನಲ್ಲಿ ಖರೀದಿಯನ್ನು ಮಾಡಿ ಮನೆಯನ್ನು ನಿರ್ಮಾಣ ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೂ ಹೀಗೋ ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. 45ನೇ ವಯಸ್ಸಿನಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರತೆ ಹೇಳ್ತಕ್ಕಂಥದ್ದು ಸಂಭವಿಸಿದಾಗ ಆ ಸುತ್ತಾಟದಲ್ಲಿ ಕೆಲವಷ್ಟು ಜನರಿಂದಾಗಿ ತೊಂದರೆಗಳು, ಆನಂತರದ ವ್ಯಾವಹಾರಿಕವಾದಂಥ ನಷ್ಟಾದಿಗಳು, ಅಂಗಡಿಯಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದನ್ನು ಕೂಡ ಕಾಣುತ್ತಾರೆ. ಮತ್ತು ಅಷ್ಟೇ ಅಲ್ಲದೆ ತದನಂತರದಲ್ಲಿ 46ನೇ ವಯಸ್ಸಿನ ನಂತರದಲ್ಲಿ ದೈವಿಕವಾದಂತಹ ಮೊರೆಯನ್ನು ಇವರು ಹೋಗೋಕ್ಕೆ ಚಾಲು ಮಾಡ್ತಾರೆ. ದೈವಿಕವಾದಂತಹ ಮೊರೆಯಿಂದ ಕೆಲವೊಂದು ನೆಮ್ಮದಿಯನ್ನು, ಅನಂತರದಲ್ಲಿ ಆರೋಗ್ಯ ಭಾಗ್ಯವನ್ನು ಇತ್ಯಾದಿಗಳನ್ನು ಸಂಪಾದಿಸಿಕೊಳ್ತಾರೆ. ಮತ್ತು 51ನೇ ವಯಸ್ಸಿನಲ್ಲಿ ಇವರ ಆರೋಗ್ಯ ಇತ್ಯಾದಿಗಳೆಲ್ಲವೂ ಕೂಡ ದೃಢವಾಗಿ ಉತ್ತಮವಾದಂತಹ ಜೀವನ ಹೇಳ್ತಕ್ಕಂಥದ್ದನ್ನು ನಡೆಸ್ತಾ ಬರ್ತಾರೆ. ಆಗ ಮಕ್ಕಳು ಕೂಡ ದೊಡ್ಡವರಾಗ್ತಾ ಬರ್ತಾರೆ. 55ನೇ ವಯಸ್ಸಿನ ತನಕ ಅವರು ಸುಗಮವಾಗಿ ತದನಂತರದಲ್ಲಿ ನಡೀತಾರೆ. 78 ವರುಷ ಹೇಳ್ತಕ್ಕಂಥದ್ದು ಇವರಿಗೆ ಆಯುಷ್ಯ ಹೇಳ್ತಕ್ಕಂಥದ್ದು ಇರುತ್ತೆ.